ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಅಧಿಗಮ್ ಪುನಃ ಪ್ರಾಪ್ತಿ ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರೀತಾರೆ. 7वीं कक्षा ಹಿಂದಿ 7ನೇ ತರಗತಿಯ ಹಿಂದಿಯಲ್ಲಿ सीखने के प्रतिफल 9 ಕಲಿಕಾ ಫಲ 9 ಸಭಿ ಗತಿವಿಧಿ ಕೆ ಉತ್ತರ ಎಲ್ಲ ಚಟುವಟಿಕೆಗಳ ಉತ್ತರಗಳನ್ನು ಏನು ಮಾಡಿದ್ದೀನಿ ಈ ಒಂದೇ ವಿಡಿಯೋದಲ್ಲಿ ತಂದಿದ್ದೀನಿ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 7ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಹೆಚ್ಚು ಶೇರ್ ಮಾಡಿ. ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್, ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. 7ನೇ ತರಗತಿಯಲ್ಲಿ ತೃತೀಯ ಭಾಷೆ ಹಿಂದಿಯಲ್ಲಿ ಕಲಿಕಾ ಫಲ 9ರ ಎಲ್ಲ ಚಟುವಟಿಕೆಗಳ ಉತ್ತರಗಳನ್ನು ವಿದ್ಯಾರ್ಥಿಗಳೇ, सीखने के प्रतिफल 9 ಕಲಿಕಾ ಫಲ 9 ಏನಿದೆ ಅಂತಂದರೆ ಐತಿಹಾಸಿಕ ಸ್ಥಾನಕ್ಕೆ ಬಾರೆ ಮೇ ಪಡ್ಕರ್ ಸಮझेंगे. ತಾವುಗಳು ಐತಿಹಾಸಿಕ ಸ್ಥಳಗಳ ಕುರಿತು ಓದಿ ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಗತಿವಿಧಿ 1 ಚಟುವಟಿಕೆ 1 ಅನುಚ್ಛೇದ ಪಡ್ಕರ್ ಐತಿಹಾಸಿಕ ಸ್ಥಾನ ಕಾ ಪರಿಚಯ. ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒಂದು ವಾಕ್ಯ ವೃಂದವನ್ನು ಓದಿ ಐತಿಹಾಸಿಕ ಸ್ಥಳದ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋದು. ಹಾಗಾದರೆ ಏನೋ ಒಂದು ವಾಕ್ಯ ವೃಂದ ಅಂದರೆ ಪ್ಯಾರಾಗ್ರಾಫ್ ಅನುಚ್ಛೇದ ಇದೆ ಅಂತಂದರೆ, मैसूर का राजमहल भारत के कर्नाटक राज्य में मैसूर शहर में स्थित एक ऐतिहासिक इमारत है जो अंबा विलास महल के नाम से भी जाना जाता है. मैसूर राजमहल ताजमहल के बाद भारत के सबसे आकर्षित ऐतिहासिक स्थलों में से एक है. प्रतिदिन यहाँ आने वाले पर्यटकों की संख्या लगभग 10 लाख से भी अधिक है ಅಂತಕ್ಕಂಥದ್ದು ಏನು ಮಾಡಿದಾರಪ್ಪ ಅಂತಂದರೆ ಕೊಟ್ಟಿದ್ದಾರೆ. ಸೊ ಇಷ್ಟು ಏನಿತ್ತು ಈ ಪ್ಯಾರಾಗ್ರಾಫ್ ಇತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದಾವೆ. ಒಂದನೇದು ಮೈಸೂರು ಕಿಸ್ ರಾಜ್ಯ ಮೇ ಆತಾ ಹೇ ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ಮೈಸೂರು ಕರ್ನಾಟಕ ರಾಜ್ಯ ಮೇ ಆತಾ ಹೇ. ಎರಡನೇ ಪ್ರಶ್ನೆ ಅಂಬಾ ವಿಲಾಸ್ ಕಿಸ್ ನಾಮ್ ಸೆ ಜಾನಾ ಜಾತಾ ಹೇ ಅಂತ ಇದೆ. ಅಂಬಾ ವಿಲಾಸ್ ಮಹಲ್ ಕೆ ನಾಮ್ ಸೆ ಜಾನಾ ಜಾತಾ ಹೇ. ಯಾವುದಪ್ಪ ಅಂದರೆ ಅದು ಮೈಸೂರು ರಾಜ್ ಮಹಲ್ ಅಂತಕ್ಕಂಥದ್ದು ಉತ್ತರ ಆಗಬೇಕಾಗಿತ್ತು. ಅಂಬಾ ವಿಲಾಸ್ ಮಹಲ್ ಕೆ ನಾಮ್ ಸೆ ಮೈಸೂರು ರಾಜಮಹಲ್. ಸೊ ಇದು ಏನಾಗಿತ್ತು, ಆ ಶಬ್ದ ಒಂದಲ್ಲಿ ಸೇರ್ಪಡೆ ಮಾಡಬೇಕಾಗಿತ್ತು. ಸೊ ತಾವು ಏನು ಮಾಡಬೇಕು, ಆ ವರ್ಡನ್ನು ಅಲ್ಲಿ ಆ್ಯಡ್ ಮಾಡಿ ಅದನ್ನು ಉತ್ತರಗಳನ್ನು ಬರಿಬೇಕಿತ್ತು. ಇವೆರಡು ಏನಾಗಬೇಕಂದ್ರೆ ಇಲ್ಲಿ ಸೇರಬೇಕಾಗಿತ್ತು. ಅಂಬಾ ವಿಲಾಸ್ ಮಹಲ್ ಕೆ ನಾಮ್ ಸೆ ಮೈಸೂರು ರಾಜಮಹಲ್ ಜಾನಾ ಜಾತಾ ಹೇ ಅಂತಕ್ಕಂಥದ್ದು ಆಗಬೇಕಾಗಿತ್ತು. ಮೂರನೇ ಪ್ರಶ್ನೆ ಹೋಗೋಣ. ಮೈಸೂರು ರಾಜಮಹಲ್ ಕಿಸ್ ಐತಿಹಾಸಿಕ್ ಸ್ಥಳೋ ಮೇ ಸೆ ಏಕ್ ಹೇ ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ಮೈಸೂರು ರಾಜಮಹಲ್ ಭಾರತಕ್ಕೆ ಸಬ್ಸೆ ಆಕರ್ಷಿತ್ ಐತಿಹಾಸಿಕ್ ಸ್ಥಳೋ ಮೇ ಸೆ ಏಕ್ ಹೇ ಅಂತಕ್ಕಂಥದ್ದು ಉತ್ತರ ಆಗಬೇಕಿತ್ತು. ಮುಂದಿನ ಪ್ರಶ್ನೆ 9.2ದಲ್ಲಿ रिक्त स्थान पूर्ण कीजिए, बिट्ಟ ಸ್ಥಳ ತುಂಬಬೇಕು. ಮೈಸೂರು ರಾಜಮಹಲ್ ಏಕ್ ಡ್ಯಾಶ್ ಇಮಾರತ್ ಹೇ ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ಐತಿಹಾಸಿಕ್. ಮೈಸೂರು ರಾಜಮಹಲ್ ಶಹರ್ ಕೆ ಡ್ಯಾಶ್ ಮೇ ಸ್ಥಿತಿ ಅಂತ ಇದೆ. ಮೈಸೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮೈಸೂರು ರಾಜಮಹಲ್ ಕೋ ಡ್ಯಾಶ್ ನಾಮ್ ಸೆ ಜಾನಾ ಜಾತಾ ಅಂತ ಇದೆ. ಅಂಬಾ ವಿಲಾಸ್ ಮಹಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ಇಲ್ಲಿಗೆ ಚಟುವಟಿಕೆ 1 ಮುಗೀತು, ಗತಿವಿಧಿ 1. ಇನ್ನು ಗತಿವಿಧಿ 2 ಅಂದರೆ ಚಟುವಟಿಕೆ 2 ಇದೆ. ಗೋಲ್ ಗುಂಬಜ್ ಕೆ ಬಾರೆ ಮೇ ಜಾನೆಂಗೆ. ಸೊ ತಾವು ಗೋಲ್ ಗುಮ್ಮಟ್ ಬಗ್ಗೆ ಏನು ಮಾಡ್ತೀರಪ್ಪ ಅಂದರೆ ತಿಳಿದುಕೊಳ್ತೀರಿ. ಅಭ್ಯಾಸ 9.3 ಇದು ಪ್ರಸಿದ್ಧವಾಗಿರ್ತಕ್ಕಂಥ ಗೋಲ್ ಗುಂಬಜ್ನ ಚಿತ್ರ ಇತ್ತು. पैराग्राफ ಇದೆ. गोल गुंबज भारत के कर्नाटक राज्य के बीजापुर में स्थित एक ऐतिहासिक मकबरा है. गोल गुंबज मोहम्मद आदिल शाह, उनकी प्रेमिका रंबा और उनके परिवार का अंतिम विश्राम स्थल है. यह आकर्षित गोल गुंबज दक्षिण भारत में मोहम्मद आदिल शाह की हुकूमत और उनके शासन की कहानी को बयां करता है. आपकी जानकारी के लिए बता दें कि गोल गुंबज के निर्माण में 30 वर्ष का समय लग गया था. गोल गुंबज की सुंदरता के बारे में कहा जाता है. इसी वजह से गोल गुंबज की यात्रा पर प्रति वर्ष लाखों की संख्या में पर्यटक आते हैं ಅಂತಕ್ಕಂಥದ್ದು ವಿವರಣೆ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದಾವೆ. ಗೋಲ್ ಗುಂಬಜ್ ಕहाँ स्थित है ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ಗೋಲ್ ಗುಂಬಜ್ ಬಿಜಾಪುರ್ में स्थित है. ಎರಡನೇದು गोल गुंबज के निर्माण में कितना समय लगा था. उत्तर गोल गुंबज के निर्माण में 30 वर्ष का समय लगा था.
ಮೂರನೇ ಪ್ರಶ್ನೆ ಗೋಲ್ ಗುಂಬಜ್ ಕಿಸ್ಕಾ ವಿಶ್ರಾಮ್ ಸ್ಥಳ ಹೇ ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ಗೋಲ್ ಗುಂಬಜ್ ಮೊಹಮ್ಮದ್ ಆದಿಲ್ ಶಾಹ, ಉನ್ಕಿ ಪ್ರೇಮಿಕಾ ರಂಬಾ और उनके परिवार का अंतिम विश्राम स्थल है ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನ 9.4 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ किसी एक ऐतिहासिक स्थल के बारे में 4-5 ವಾಕ್ಯ ಲಿಖಿಯೇ. ಯಾವುದಾದರೊಂದು ಐತಿಹಾಸಿಕ ಸ್ಥಳದ ಕುರಿತು 4-5 ವಾಕ್ಯಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ನಾವು ಏನು ಮಾಡೋಣಪ್ಪ ಅಂದ್ರೆ ಗೋಲ್ ಗುಂಬಜ್ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನೇ ಒಂದು 4-5 ಸಾಲುಗಳಲ್ಲಿ ಬರೆಯೋಣ. ಗೋಲ್ ಗುಂಬಜ್ ಕರ್ನಾಟಕ का एक ऐतिहासिक स्थल है. गोल गुंबज मोहम्मद आदिल शाह और उनकी प्रेमिका रंबा उनके परिवार का अंतिम विश्राम स्थल है. गोल गुंबज के निर्माण में 30 वर्ष का समय लगा था. यह स्थान मोहम्मद आदिल शाह के बारे में वर्णन करता है ಅಂತಕ್ಕಂಥದ್ದು 4 ಸಾಲುಗಳು ಇತ್ತು. ವಿಸ್ಪರಿಂಗ್ ಗ್ಯಾಲರಿ इसका मुख्य आकर्षक केंद्र बिंदु है ಅಂತಕ್ಕಂಥದ್ದು ವಾಕ್ಯ. ಇಲ್ಲಿಗೆ ಚಟುವಟಿಕೆ 2 ಗತಿವಿಧಿ 2 ಮುಗಿತು. ಇನ್ನು ಮೂಲ್ಯಾಂಕನ ಗತಿವಿಧಿ ಮೌಲ್ಯಮಾಪನ ಚಟುವಟಿಕೆ ಪ್ರಾರಂಭ. फर्स्ट ಏನು ಕೊಟ್ಟಿದ್ದಾರೆ ಅಂದ್ರೆ आप देखे हुए किसी एक ऐतिहासिक स्थान के बारे में 4 सरल ವಾಕ್ಯ ಲಿಖಿಯೇ. ನೀವು ಈಗಾಗಲೇ ನೋಡಿರ್ತಕ್ಕಂಥ ಯಾವುದಾದರೊಂದು ಐತಿಹಾಸಿಕ ಸ್ಥಳದ ಕುರಿತು 4 ಸರಳ ವಾಕ್ಯಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಮೈಸೂರು ರಾಜಮಹಲ್ ಮೈಸೂರು में स्थित है. ಮೈಸೂರು ಅರಮನೆ ಮೈಸೂರಿನಲ್ಲಿದೆ. यह एक ऐतिहासिक इमारत है. ಇದೊಂದು ಐತಿಹಾಸಿಕ ಕಟ್ಟಡ. इसे अंबा विलास महल के नाम से भी जाना जाता है. ಇದನ್ನ अंबा विलास अरमने अंतनू ಕೂಡ ಕರೀತಾರೆ. यह भारत के सबसे आकर्षित ऐतिहासिक स्थलों में से एक है. ಇದು ಭಾರತದ ಪ್ರಸಿದ್ಧವಾಗಿರತಕ್ಕಂತ ಆಕರ್ಷಣೀಯವಾದ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದೆ ಅಂತ 4 ಸಾಲುಗಳು ಬರಿಬಹುದಿತ್ತು. ಒಂದನೇ ಪ್ರಶ್ನೆ ಇತ್ತು ಐತಿಹಾಸಿಕ ಸ್ಥಾನಕ್ಕೆ ನಾಮ್ ಲಿಖಿ ಹೇ. ಐತಿಹಾಸಿಕ ಸ್ಥಳಗಳ ಹೆಸರುಗಳನ್ನು ಬರೆಯಿರಿ. ನೋಡೋಣ. ಆಗ್ರಾದಲ್ಲಿ ತಾಜ್ ಮಹಲ್ ಇದೆ. ದಿಲ್ಲಿಯಲ್ಲಿ ಕೆಂಪು ಕೋಟೆ ಲಾಲ್ ಕಿಲಾ. ಮಹಾರಾಷ್ಟ್ರಕ್ಕೆ ಅಜಂತಾ ಎಲ್ಲೋರಾ ಗುಫಾಯೆ ಅಂದರೆ ಮಹಾರಾಷ್ಟ್ರದಲ್ಲಿ ಅಜಂತಾ ಮತ್ತು ಎಲ್ಲೋರಾ ಗುಹೆಗಳು. ಕರ್ನಾಟಕಕ್ಕೆ ಮೈಸೂರು ರಾಜಮಹಲ್ ಕರ್ನಾಟಕದ ಮೈಸೂರು ಅರಮನೆ. ದಿಲ್ಲಿಗೆ ಇಂಡಿಯಾ ಗೇಟ್ ದಿಲ್ಲಿಯ ಇಂಡಿಯಾ ಗೇಟ್. ಇವೆಲ್ಲ ಏನಪ್ಪ ಅಂದರೆ ಮುಖ್ಯವಾಗಿರ್ತಕ್ಕಂಥ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳೇ ಆಗಿದ್ದವು. ಇನ್ನು 2ರಲ್ಲಿ ऐतिहासिक स्मारक ताजमहल के बारे में 4 सरल वाक्य लिखिए. ಐತಿಹಾಸಿಕ ಕಟ್ಟಡವಾಗಿರ್ತಕ್ಕಂಥ ತಾಜ್ ಮಹಲ್ ಬಗ್ಗೆ 4 ಸರಳ ವಾಕ್ಯ ಬರೀರಿ ಅಂತ ಕೇಳಿದ್ದಾರೆ. ನೋಡೋಣ. ತಾಜ್ ಮಹಲ್ ಆಗ್ರಾ ಮೇ ಯಮುನಾ ನದಿ ಕೆ ಕಿನಾರೆ ಸ್ಥಿತ ಹೇ. ಸೊ ತಾಜ್ ಮಹಲ್ ಅಂತಕ್ಕಂಥದ್ದು ಆಗ್ರಾದಲ್ಲಿ ಯಮುನಾ ನದಿ ದಡದಲ್ಲಿ ಇದೆ. ताज महल को शाहजहां ने अपनी बेगम मुमताज की याद में बनवाया था. ಈ ತಾಜ್ ಮಹಲ್ ಅನ್ನ ಶಹಜಹಾನ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ರಾಣಿ ಮಮತಾಜಳ ನೆನಪಿನಲ್ಲಿ ಕಟ್ಟಿಸಿದ್ದ. ताज महल को बनाने में लगभग 22 महीने लगे थे. ताज महल ಅನ್ನು ನಿರ್ಮಾಣ ಮಾಡೋ ಸಲುವಾಗಿ ಸುಮಾರು ಅಂದ್ರೆ ಅಂದಾಜು 22 ತಿಂಗಳುಗಳ ಸಮಯ ತೆಗೆದುಕೊಂಡದ. ताज महल दुनिया का 7 अजूबा में से एक है. ಈ ತಾಜ್ ಮಹಲ್ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿದೆ ಅಂತ ಏನು ಮಾಡಬಹುದಾಗಿತ್ತು, ನಾವು ಬರಿಬಹುದಾಗಿತ್ತು. ಇಷ್ಟೇ ಇತ್ತು 7ನೇ ತರಗತಿಯ ಕಲಿಕಾಫಲ 9ರಲ್ಲಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳಿಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು. ವಿಡಿಯೋವನ್ನು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಮುಂದಿನ ಕಲಿಕಾಫಲದಲ್ಲಿರ್ತಕ್ಕಂಥ